ಹಾಯ್ ಫ್ರೆಂಡ್ಸ್, ಈ ದಿನ ಎರಡನೇ IPL ಪಂದ್ಯ ಮುಂಬೈ ಮತ್ತು ಕೋಲ್ಕತ್ತಾಗಳ ಮಧ್ಯೆ ವಾಂಖೇಡೆ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ಮುಂಬೈ ಅವರು ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡ್ಕೋತಾರೆ. ಕೋಲ್ಕತ್ತಾದವರು ಕಂಟಿನ್ಯೂ ಮೂರನೇ ಇನ್ನಿಂಗ್ಸು 200+ ಈ ವರ್ಷದ IPL ಪಂದ್ಯದಲ್ಲಿ ಇದೊಂದು ದಾಖಲೆ ಅಂತ ಹೇಳಬೇಕು. ಒಟ್ಟಾರೆ 10 ಸಿಕ್ಸು 20 4 ಹೊಡಿತಾರೆ. ಅಜಿಂಕ್ಯ ರಹಾನೆ ನಾಯಕ 27 ಬಾಲಲ್ಲಿ ಅರ್ಧಶತಕ, ಒಟ್ಟಾರೆ 40 ಬಾಲಲ್ಲಿ 67, 5 ಸಿಕ್ಸು 3 4. ಒಟ್ಟಾರೆ ಕೋಲ್ಕತ್ತಾದವರು 10 ಸಿಕ್ಸು 24 ಹೊಡಿತಾರೆ. ರಘುವಂಶಿ ಅವರು 21 ರನ್ ಆದಾಗ ರೋಹಿತ್ ಶರ್ಮಾ ಅವರು ಕ್ಯಾಚ್ ಬಿಡ್ತಾರೆ. ನಿನ್ನೆ ವಿರಾಟ್ ಕೊಹ್ಲಿ ಅವರು ಕ್ಯಾಚ್ ಬಿಟ್ಟಿದ್ರು, ಇವತ್ತು ರೋಹಿತ್ ಶರ್ಮಾ ಕ್ಯಾಚ್ ಬಿಟ್ಟಿದ್ದಕ್ಕೆ ರಘುವಂಶಿ ಅವರು 28 ಬಾಲಲ್ಲಿ ಅರ್ಧಶತಕ, 27 ಬಾಲಲ್ಲಿ ಅರ್ಧಶತಕ, ಅವರು 2 ಸಿಕ್ಸು 6 4 ಹೊಡಿತಾರೆ. ಒಟ್ಟಾರೆ ಮುಂಬೈ ಬಗ್ಗೆ ಹೇಳ್ಬೇಕಂದ್ರೆ 200, ಕೋಲ್ಕತ್ತಾದವರು ಒಂದು ಹಂತದಲ್ಲಿ 10 ಓವರಿಗೆ 120 ರನ್ಗೆ 2 ವಿಕೆಟ್ ಇತ್ತು. ಕೊನೆ 10 ಓವರಲ್ಲಿ ಕೇವಲ 100 ರನ್ ಹೊಡಿತಾರೆ, 2 ವಿಕೆಟ್ ಬೀಳ್ತವೆ. ಒಟ್ಟಾರೆ 220 ರನ್ನು, 4 ವಿಕೆಟು, 20 ಓವರ್ ಕೋಟ ಮುಗಿಸ್ತಾರೆ. ಮುಂಬೈ ಅವರು 2008ರಿಂದ 12ವರೆಗೂ ಕಂಟಿನ್ಯೂ ಆಗಿ 4 ವರ್ಷ ಮೊದಲೇ ಪಂದ್ಯ ಗೆದ್ಕೊಂಡ್ಬಂದರೆ 12ರಿಂದ ಸ್ಟಿಲ್ 25ರವರೆಗೂ ಮೊದಲೇ ಪಂದ್ಯ ಸೋತಿದ್ದಾರೆ. ಈ ದಾಖಲೆ ಇವತ್ತು ಉಲ್ಟಾ ಆಗುತ್ತೆ. ಮುಂಬೈ ಅವರು ಗೆಲ್ತಾರೆ, ರೋಹಿತ್ ಶರ್ಮಾ ಅವರು ಮೀಸ್ತಾರೆ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್.